ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ನಾನೇ ಒಂದು ಮನೆಗೆ ಪೇಂಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಪೇಂಟನ್ನು ಸಿಂಗಲ್ ಕೋಟ್ ವಾಲ್ ಪುಟ್ಟಿ ಹಾಕಿ, ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕಿ, ಸಂಪೂರ್ಣ ವಾಲ್ ಪುಟ್ಟಿಯನ್ನು ತಿಕ್ಕಿ ಪ್ರೇಮರ್ ಹೊಡೆದಿದ್ವಿ. ಇವಾಗ ಇವಾಗ ಇಂಟೀರಿಯರ್ ಕೆಲಸ ಆದ ಬಳಿಕ ಕಲರ್ ಹೊಡಿಬೇಕು. ಇದು ಮನೆ ಯಾವ ರೀತಿ ಇದೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಯಾಕೆ ಅಂದರೆ ನೆಕ್ಸ್ಟ್ ಮನೆ ಯಾರಿಗಾದ್ರು ಕಟ್ಟೋರಿದ್ರೆ ವಿಡಿಯೋ ಹೆಲ್ಪ್ ಆಗ್ಬೋದು. ಅದಕ್ಕೋಸ್ಕರ ಯಾವ ರೀತಿ ಪ್ಲಾನಿಂಗ್ ಇದೆ ಏನು ಅಂತ ನೋಡ್ಬೋದು. ನೋಡಿ ಸ್ನೇಹಿತರೆ, ಹೇಗಿದೆ ಮನೆ ಅಂತ. ಫುಲ್ ವೈಟ್ ಹೊಡೆದಿದ್ದೀನಿ. ವೈಟು ಡಾಮ್ ಪ್ರೂಫ್ ಸಿಲ್ಡ್ ಅಡ್ವಾನ್ಸ್ ಅಂತ ಹೇಳಿ ನೋಡ್ಬೋದು. ಗ್ಲಾಸ್ ಆಲ್ರೆಡಿ ಹಾಕ್ಸಿದ್ದಾರೆ. ಇನ್ನೂ ಮನೆ ಸಂಪೂರ್ಣ ಮುಗಿದಿಲ್ಲ. ಇದು ಏನಪ್ಪ ಅಂದರೆ ಉದ್ದ 50 ಇದೆ, ಅಗಲ 30 ಇದೆ. ಇನ್ನು ಕಾಂಪೌಂಡು ಇನ್ನೂ ಕಟ್ಟಿಲ್ಲ. ಇಂಟೀರಿಯರು ಎಕ್ಸ್ಟೀರಿಯರ್ ಕೂಡ ಕಲರ್ ಮಾಡಬೇಕು. ಕಲರ್ ಮಾಡಿಂದನೂ ನಾನು ವಿಡಿಯೋನ ತೋರಿಸ್ತೀನಿ, ನೋಡ್ಬೋದು ನೀವು ಹೇಗಾಗಿದೆ ಅಂತ. ಮನೆ ಚೆನ್ನಾಗಾಗಿದೆ, ಒಳಗೂ ಕೂಡ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ನೋಡಿ. ನೀವು ನೋಡ್ಬೋದು ಎಂಟ್ರೆನ್ಸ್ ಬರುತ್ತನ ಟೇರ್ಕೇಸ್ ಇದೆ. ಈ ಟೇರ್ಕೇಸ್ ಇನ್ನೂ ಸ್ಟೀಲ್ ಗ್ರಿಲ್ ಬರುತ್ತೆ, ಇನ್ನೂ ಮಾಡಿಸಿಲ್ಲ. ಇನ್ನೂ ಕೆಲಸ ಬಾಕಿ ಇದೆ, ಇನ್ಮೇಲೆ ಚಲೋ ಆಗುತ್ತೆ. ಟೈಲ್ಸ್ ನೋಡ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು. ವೈಟು ಮಾರ್ಬಲ್ಲು ಅಲ್ಲ, ಸಾರಿ ಟೈಲ್ಸು. ಬ್ಲ್ಯಾಕ್ ಇದೆಯಲ್ಲ ಗ್ರಾನೈಟು. ನೋಡ್ಬೋದು ಎಂಟ್ರೆನ್ಸ್ ಆಗುತ್ತೆ, ವೇಟಿಂಗ್ ಹಾಲ್ ಅಂತ ಹೇಳಿ. POP ಮಾಡಿಸಿದ್ದಾರೆ. POP ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. POPನೂ ಕೂಡ ಕಲರ್ ಮಾಡಬೇಕು. ವೇಟಿಂಗ್ ಹಾಲ್ ಆದ ತಕ್ಷಣವೇ ಹಾಲ್ ಬರುತ್ತೆ, ನೋಡ್ಬೋದು ನೀವು. ಇಲ್ಲೆಲ್ಲ ಫುಲ್ಲು TV ಶೋಕೇಸ್ ಅಲ್ಯೂಮಿನಿಯಂನಲ್ಲಿ ಮಾಡ್ತವ್ರೆ. ಹಾಲ್ಗೂ ಕೂಡ POP ಮಾಡಿದ್ದಾರೆ. ಚೆನ್ನಾಗಿದೆ POP. ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಪೂಜಾ ರೂಮು. ನೋಡ್ಬೋದು, ಪೂಜಾ ರೂಮ್ಗೂ ಕೂಡ POP ಮಾಡಿಸಿದ್ದಾರೆ. ವಾಲ್ಗೆಲ್ಲ ಟೈಲ್ಸು ನೋಡ್ಬೋದು ನೀವು, ವೈಟು. ಆನಂತರ ನೆಲಕ್ಕೆಲ್ಲ ಗ್ರಾನೈಟ್ ಮಾಡಿಸಿದ್ದಾರೆ. ಇದಾದ ತಕ್ಷಣ ಹಾಲ್ ಫಸ್ಟ್ ಎಂಟ್ರೆನ್ಸೇ ಕಿಚನ್ ಬರುತ್ತೆ, ನೋಡ್ಬೋದು. ಈ ಮನೆಯಲ್ಲಿ ಒಂದು ಸೀಕ್ರೆಟ್ ಇದೆ. ಏನು ಅಂದರೆ, ನೀವೇನು ಇಷ್ಟ ತನಕ POP ನೋಡಿದ್ರಲ್ಲ, ಇದು RCC ಅಲ್ಲ. ಮತ್ತು ಏನು ಅಂತ ಇವಾಗ ಗೊತ್ತಾಗುತ್ತೆ, ನೋಡ್ಬೋದು ನೀವು. ಕಿಚನ್ನು ನಮ್ಮ ಮನೆ ಹೆಣ್ಮಕ್ಳು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇ. ಅವ್ರಿಗೆ ಕಿಚನ್ನು ತುಂಬ ಸೂಪರಾಗಿರ್ಬೇಕು. ಯಾಕೆ ಅಂದರೆ ಅವರು ಜಾಸ್ತಿ ಟೈಮನ್ನು ಕಳೆಯೋದು ಇಲ್ಲೇ. ಇಲ್ಲಿ ನೋಡ್ಬೋದು ಮೇಲ್ಗಡೆಗೆ. ಏನಪ್ಪ ಇದು ಯಾವ್ದು ಮನೆ ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ಹಳ್ಳಿಗಳಲ್ಲಿ ಇದು ಕಾಮನ್ನು. ಯಾಕೆ ಅಂದರೆ ಕೆಲವೊಬ್ಬರು ಕಟ್ಟಿಗೆ ಹಾಕ್ತಾರೆ, ಕೆಲವೊಬ್ಬರು ಈ ಥರ ಕಬ್ಬಣ ಹಾಕ್ತಾರೆ. ಯಾಕೆ ಅಂದರೆ ಮನೆ ದೀರ್ಘಕಾಲ ಬಾಳಿಕೆ ಬರಲಿ ಅಂತ ಹೇಳಿ ಏನು ಮಾಡ್ತಾರೆ, ಈ ಥರ ಮಾಡಿಬಿಟ್ಟು ಮೇಲ್ಗಡೆಗೆ ಕಬ್ಬಣ ಕಟ್ಟಿ ಮತ್ತೆ RCC ಹಾಕ್ತಾರೆ, ಕಾಂಕ್ರೀಟ್ ಹಾಕಿಬಿಟ್ಟು. ಸಿಟಿಗಳಲ್ಲೆಲ್ಲ ಹಾಗಲ್ಲ, ಪ್ಯೂರ್ ಪ್ಲೇಟ್ ಸೆಂಟ್ರಿಂಗ್ ಹೊಡಿಸಿ ಕಾಂಕ್ರೀಟ್ ಹಾಕ್ತಾರೆ, ಇಲ್ಲಾಂದರೆ ಮಣ್ಣು ಸೆಂಟ್ರಿಂಗ್ ಹೊಡೆದು ಕಾಂಕ್ರೀಟ್ ಹಾಕ್ತಾರೆ. ಇಲ್ಲಿ ಆ ಥರ ಅಲ್ಲ, ಒಂದು ಸ್ವಲ್ಪ ಬಾಳಿಕೆ ಬರಲಿ ಅಂತ ಈ ಥರ ಮಾಡ್ತಾರೆ. ನೀವು ನೋಡ್ಬೋದು ಗ್ಯಾಸ್ ಕಟ್ಟೆ ಹೇಗಾಗಿದೆ ಅಂತ. ಫುಲ್ ಗ್ರಾನೈಟ್ನಲ್ಲಿ ಮಾಡಿಸಿದ್ದಾರೆ. ಕಿಚನ್ ಮುಗಿದ ತಕ್ಷಣವೇ ಬೆಡ್ರೂಮ್. ಇದು ಫಸ್ಟ್ ಬೆಡ್ರೂಮು. ನೋಡ್ಬೋದು ಈ ಬೆಡ್ರೂಮ್ ಸೈಜ್ ಬಂದುಬಿಟ್ಟು 10-12 ಬೆಡ್ರೂಮ್ ಸೈಜು ಇರ್ಬೋದು. ಅಷ್ಟು ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಕೂಡ ನೀವು ಕಬ್ಬಿಣದ ಆಂಗ್ಲರ್ಗಳನ್ನು
ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಬೆಡ್ರೂಮ್ ಫುಲ್ಲೆಲ್ಲ ಇಂಟೀರಿಯರ್ ವಾರ್ಡ್ರೋಬ್ ಬರುತ್ತೆ. ಆವಾಗಲೂ ನಾನು ನಿಮಗೆ ತೋರಿಸ್ತೇನೆ. ಫಸ್ಟ್ ಬೆಡ್ರೂಮ್ ಆದ ತಕ್ಷಣವೇ ನೋಡ್ಬೋದು ನೀವು, ಇದು ಸೆಕೆಂಡ್ ಬೆಡ್ರೂಮು. ಇದು ಸೇಮ್ ಸೈಜೇ, 12-10 ಇರ್ಬೋದು. ನೋಡು ಇಲ್ಲಿ ಕಾಣುತ್ತೆ ನಿಮಗೆ. ಈ ಆಂಗ್ಲರ್ಗೆ ನಾವು ಕಾಫಿ ಬ್ರೌನ್ ಪೇಂಟ್ ಮಾಡಿ ಕಲ್ಲಿಗೆ ಟಚ್ವುಡ್ ಪೇಂಟ್ ಮಾಡಿದ್ದೀವಿ. ನೋಡ್ಬೋದು ಇಲ್ಲೆಲ್ಲ ಫುಲ್ ಇಂಟೀರಿಯರ್ ವಾರ್ಡ್ರೋಬ್ ಬರುತ್ತೆ ಬಟ್ಟೆ ಇಟ್ಕೊಳೋದಕ್ಕೆ. ಎರಡನೇ ಬೆಡ್ರೂಮ್ ಆದ ತಕ್ಷಣವೇ ಇದು ಒಂದು ಮೂರನೇ ಬೆಡ್ರೂಮು. ಇದೊಂದು ಸ್ವಲ್ಪ ಚಿಕ್ಕದಿದೆ, ನೋಡ್ಬೋದು ನೀವು. ಇಲ್ಲೂ ಕೂಡ ಆಂಗ್ಲರ್ ಹಾಕ್ಬಿಟ್ಟು ಆರ್ಚಿಸಿ ಮಾಡಿದ್ದಾರೆ, ನೋಡ್ಬೋದು. 3 ಬೆಡ್ರೂಮ್ ಮನೆ. ಈ ಬೆಡ್ರೂಮ್ನಿಂದ ಇದು ಒಂದು ಪ್ಯಾಸೇಜು ಹಿಂದ್ಗಡೆಗೆ ಓಪನ್ನು. ನೋಡ್ಬೋದು ಇಲ್ಲೆಷ್ಟಾದರೂ ನಿಮ್ಮ ವೇಸ್ಟೇಜ್ ಸಾಮಾನುಗಳನ್ನು ಇಟ್ಕೋಬೋದು. ಫುಲ್ ಓಪನ್ ಇದೆ ಇಲ್ಲಿ, ನೀವೆಷ್ಟಾದರೂ ಸಾಮಾನು ಇಡ್ಬೋದು. ಇಲ್ಲಿ ಮೇಲ್ಗಡೆನೂ ಸಾಮಾನು ಇಡ್ಬೋದು. ಈ ಕಡೆಗೆ ಹೋದರೆ ಒಂದು ಇಂಡಿಯನ್ ಟಾಯ್ಲೆಟು ನೋಡ್ಬೋದು ನೀವು. ಇದು ಏನಿದೆ ಅಲ್ಲ ಬಾತ್ರೂಮು, ನೋಡ್ಬೋದು. ಬಾತ್ರೂಮು ವಿತ್ ಇಲ್ಲಿ ಒಂದು ಟಾಯ್ಲೆಟ್ ಬರ್ಬೋದು. ನೋಡಿದ್ರಲ್ಲ, ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.